ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಪ್ಲೀಸ್ ನಿಮ್ಮ ಕಾಲಿನ ಕಡೆ ಗಮನ ಕೊಡಿ ಮತ್ತೆ ಕೂತ್ಕೊಳ್ಳಿ. ಮತ್ತೆ ನೀವೆಲ್ಲರೂ ಕೂತ್ಕೊಳ್ಳಿ, ಒಂದು ಕೊನೆ ಕೆಲಸ ಬಾಕಿ ಇದೆ. ನಾನು ನಿಮಗೆ ಸ್ಯಾರೀಸ್ನ ಸ್ಯಾಂಪಲ್ ತೋರಿಸ್ತೀನಿ. ವೈಟ್ ಮತ್ತೆ ಐವರಿ ಕಲರಲ್ಲಿ ಸುಂದರವಾಗಿರುವಂಥ ಗೋಲ್ಡ್ ಕೆಲಸನ ಮಾಡಿಸಿದ್ದೇನೆ. ಅಂಡ್ ಐ ಆಮ್ ಶೋರ್ ನಿಮಗೆ ನಮ್ಮ ಕ್ಲಾಸಿ ಮತ್ತೆ ಸೆಟಲ್ ಡಿಸೈನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಅಯ್ಯೋ, ಈ ಕೊನೆ ಅಸ್ತ್ರ ಇನ್ನು ಬಾಕಿ ಇದೆಯಲ್ಲ. ಸ್ಯಾಂಪಲ್ ಸೀರೆನ ನಾನು ಹಾಳು ಮಾಡಾಗಿದೆ. ಈಗ ನಿಜವಾದ ಬ್ಲಾಸ್ಟ್. ನೀವು ಪ್ಲೀಸ್ ಬನ್ನಿ, ಕೂತ್ಕೊಳ್ಳಿ. ಹ್ಯಾವ್ ಎ ಸೀಟ್. ಚಿಕ್ಕಮ್ಮ, ಪೂಜಾ ಸೊಸೆ, ಬನ್ನಿ. ಅಮ್ಮ, ಶ್ರೀಮಂತರ ಮನೆಯಲ್ಲಿ ಎಷ್ಟೊಂದು ವಿಚಿತ್ರವಾಗಿರ್ತಾರಲ್ವಾ? ಇಷ್ಟ್ ಚಿಕ್ಕ ವಿಷಯನ ಇಷ್ಟ್ ದೊಡ್ಡದಾಗ್ ಮಾಡ್ಬಿಡ್ತಾರೆ. ಬಿಡಿ, ಅದ್ರ ಮೇಲೆ ಮಣ್ಣು ಹಾಕ್ಬಿಡಿ. ಅಯ್ಯೋ ಹುಚ್ಚಿ, ಮಣ್ಣು ನಿನ್ಗೆ ಹಾಕ್ಬೇಕು. ಇದು ಯೋಚನೆ ಮಾಡು, ಇವತ್ತಾಗಿದೆಯಲ್ಲ, ಈ ಮನೆ ಮರ್ಯಾದೆನೆ ತೆಗೆಯೋ ಅಂತ ಕೆಲ್ಸ ಆಗಿದೆ. ದೊಡ್ಡದಾಗಿ ಹೇಳ್ತಾ ಇದ್ಲಲ್ಲ ನನ್ನ ಹತ್ರ, ನನ್ ಮಗಳು ದೊಡ್ಡ ಅರಮನೆಗೆ ಸೊಸೆ ಆಗ್ತಾಳೆ ಅಂತ. ಈಗ ಅನ್ಭವಿಸ್ಲಿ. ಆ ಹುಡುಗಿ ಮೊದ್ಲು ಖುಷಿಯಾಗಿರ್ಲಿಲ್ಲ, ಈಗ್ಲೂ ಖುಷಿಯಾಗಿಲ್ಲ. ಮತ್ತೆ ಈ ರಾಮ್ಜಿ ಅವ್ರ ಮಗಳ ಮನೆಯಲ್ಲೇ ಇದ್ದು ಕೂಡ ಅವ್ರ ಹಣೆ ಬರ ಹೀಗೆ ಇದೆ. ಆದ್ರೆ ಅಮ್ಮ, ಪೂಜಾನ್ ಮೇಲೆ ಮೊದ್ಲೇ ಸರಿ ಪಾಪ ಅನ್ನಿಸ್ತಿದೆ. ಅವಳಿಗೆ ಎಷ್ಟೊಂದು ಬೈದ್ರು ಗೊತ್ತಾ? ಅಯ್ಯೋ ಹುಡುಗಿ, ಇಂಥ ಕೆಲ್ಸ ಮಾಡಿದ್ರೆ ಯಾರಾದ್ರೂ ಅವಳ ಹೆಸರನ್ನ ಇಟ್ಕೊಂಡು ಹಾಡಿ ಹೊಗಳ್ತಾರ? ನಮ್ ರಾಮ್ಜಿ ಅವ್ರ ಕೃಪೆಯಿಂದ ಏನ್ ಬಿತ್ತುತ್ತಾರೋ ಅದನ್ನೇ ಬೆಳಿತಾರೆ. ಬಿಸ್ಕೆಟ್ ತಿನ್ನು, ತುಂಬಾ ಚೆನ್ನಾಗಿದೆ. ಇವಳು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ? ಬಹುಶಃ ಈ ಸ್ಯಾಂಪಲ್ಸ್ ಜೊತೆನೂ ಏನಾದರೂ. ನಾನು ಸರಿಯಾಗಿ ಯೋಚನೆ ಮಾಡಿದೆ. ಈ ಸ್ಯಾರಿ ಸ್ಯಾಂಪಲ್ಸ್ ಜೊತೆ ಕೂಡ ಇವಳು ಆಟ ಆಡಿದ್ದಾಳೆ. ಮಿಸ್ಟರ್ ಗಗನ್, ವಾಟ್ಸ್ ದಿಸ್? ನೀವು ನಮಗೆ ಈ ಸ್ಯಾಂಪಲ್ಸ್ ತೋರಿಸ್ತಿದ್ರಾ? ಎನಿವೇಸ್, ಸ್ಮಾಲಮ್ಮವ್ರೆ, ಈ ಸೀರೆ ಬಣ್ಣ ನೋಡಿ ನನ್ ಕಣ್ಣೆ ಹೊಳೆಯೋ ಹಾಗಾಗ್ತಾ ಇದೆಯಲ್ಲ. ಅಥವಾ ನಿಜವಾಗ್ಲೂನು ಈ ಸೀರೆಗಳ ಬಣ್ಣ ಈ ತರ ಆಗ್ಬಿಟ್ಟಿದ್ಯಾ? ಚಂದ, ನನ್ ರೂಮಲ್ಲಿ ಒಂದು ದೊಡ್ಡ ಬೀಗ ಬಿದ್ದಿದೆ, ಅದನ್ ತಗೊಂಡ್ ಬಾ. ಇವತ್ತು ಇವ್ರ ಫ್ಯಾಕ್ಟ್ರಿ ಅಷ್ಟೇ ಅಲ್ಲ, ಇವ್ರ ಮರ್ಯಾದೆಗೂ ಬಾಗಲ ಹಾಕಿ ಬೀಗ ಹಾಕ್ಬೇಕು. ಇಲ್ಲಿವರೆಗೂ ಏನೇನಾಗಿದ್ಯೋ ಆಯ್ತು. ಹಾಳಾಗಿರೋ ಸೀರೆಗಳನ್ನ ನೋಡೋ ಮಜಾನೇ ಬೇರೆ. ಹೋಗೆ ಚಂದ, ಲಡ್ಡು ತಗೊಂಡ್ ಬಂದ್ ತಿನ್ಸೆ ನನಗೆ. ಮಿಸ್ಟರ್ ಗಗನ್, ಐವರಿ ಮತ್ತೆ ವೈಟ್ ಅಂತ ಮಾತಾಡಿದ್ವಿ. ವಾಟ್ಸ್ ದಿಸ್? ಏನಿದು? ಮ್ಯಾಮ್, ಅದು ದಯವಿಟ್ಟು ಕ್ಷಮಿಸಿ.
ಮೊದ್ಲು ಈ ಸೀರೆಗಳ ಬಣ್ಣ ಬಿಳಿನೇ ಇತ್ತು. ಇದನ್ನ ದೇವ್ರ ಹತ್ರ ಇಟ್ಟಿದ್ದಾಗ ಇದ್ರ ಮೇಲೆ ಕುಂಕುಮ ಚೆಲ್ಲಿ ಕಲೆ ಆಗೋಯ್ತು. ಮತ್ತೆ ಆ ಕಲೆನ ಕ್ಲೀನ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ನಾನಿದಕ್ಕೆ ಡೈ ಮಾಡ್ಬಿಟ್ಟೆ. ಇದು ಪ್ರಾಕೃತಿಕವಾಗಿರೋ ಬಣ್ಣ. ಇದ್ರಲ್ಲಿ ಯಾವ ಬೆರಕೆನೂ ಇಲ್ಲ. ಮತ್ತೆ ಇದ್ರಲ್ಲಿ ಏನು ಹೆಚ್ಚು ಕಡಿಮೆ ಆಗಲ್ಲ. ಅದು ಅಲ್ಲದೆ ನೀವು ಲಂಡನ್ಗೆ ಹೋಗಿ ಭಾರತದ ವಸ್ತುಗಳನ್ನ ಮಾರ್ಬೇಕಲ್ವಾ? ನಮ್ ಭಾರತ ಇರೋದು ಹೀಗೆ ಅಲ್ವಾ? ಬಣ್ಣಗಳಿಂದ ತುಂಬಿರತ್ತೆ, ಹೊಳಪಿಂದ ತುಂಬಿರತ್ತೆ, ಖುಷಿ ಮತ್ತೆ ಆಸರೆಗಳಿಂದ ಕೂಡಿರತ್ತೆ. ಮ್ಯಾಮ್, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ನಿಮಗೆ ಹೊಸ ಸ್ಯಾಂಪಲ್. ಸಾಕ್ ನಿಲ್ಸಿ. ನಾವು ನಿಮಗೆ ಆರ್ಡರ್ ಕೊಡೋಕ್ಕಾಗಲ್ಲ. ಎಸ್, ನಾವು ನಿಮ್ಗೆ ಈ ಆರ್ಡರ್ ಕೊಡೋಕ್ಕಾಗಲ್ಲ. ನನಗೆ ಅರ್ಥ ಆಗ್ಲಿಲ್ಲ. ಯಾಕೆಂದ್ರೆ ನಾವು ನಿಮ್ಗೆ ಈ ಆರ್ಡರ್ ಮಾತ್ರ ಅಲ್ಲ, ಇದರ ಜೊತೆಗೆ ಇನ್ನೂ ತುಂಬಾ ಆರ್ಡರ್ಗಳನ್ನ ಕೊಡ್ಬೇಕು ಅನ್ಕೊಂಡಿದೀವಿ ಮಿಸ್ಟರ್ ಗಗನ್. ಮಿಸ್ಟರ್ ಗಗನ್, ಇವತ್ತಿನ ಸಂಜೆನ ನಾವ್ ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ನಮ್ಮ ವೆಲ್ಕಮ್, ಈ ಡೆಕೋರೇಷನ್, ಆಮೇಲೆ ಊಟ, ಆ ಡ್ಯಾನ್ಸ್ ಮತ್ತೆ ಈ ಸ್ಯಾಂಪಲ್ಸ್ ಎಲ್ಲಾನು ತುಂಬಾ ಸುಂದರವಾಗಿದೆ. ಇವತ್ತು ನೀವು ನಮಗೆ ನಮ್ಮ ಹಿಂದೂಸ್ತಾನವನ್ನ ಭೇಟಿ ಮಾಡಿಸಿದ್ದೀರಾ. ನಾವೆಲ್ಲ ಎಲ್ಲಿಗಾದ್ರೂ ಹೋದ್ರೆ ನಮಗೆ ಇಷ್ಟ ಆಗುತ್ತೆ ಅನ್ನೋ ಥರದೇ ಕೆಲವು ವಸ್ತುಗಳನ್ನ ತೋರಿಸ್ತಾ ಹೋಗ್ತಾರೆ. ಲೈಕ್ ಡಲ್ ಕಲರ್ಸ್, ಪೇಸ್ಟಲ್ ಶೇಡ್ಸ್. ಅದೇ ವೈಟ್ ಮತ್ತೆ ಐವರಿ ಮೇಲೆ ಕೆಲಸ ಮಾಡಿರೋದು ಅದ್ ನಮಗೆ ಇಷ್ಟನೂ ಆಗ್ತಿತ್ತು. ಆದ್ರೆ ಇಲ್ಲಿ ನಮ್ಗೆ ಬೇರೆನೆ ಕಾಣಿಸ್ತು. ಮಿಸ್ಟರ್ ಗಗನ್, ನಾನು ಹುಟ್ಟಿದ್ದು ಲಂಡನ್ನಲ್ಲಿ, ಬೆಳೆದಿದ್ದು ಕೂಡ ಅಲ್ಲೇನೆ. ಆದ್ರೆ ನಾವು ಭಾರತವನ್ನ ನಮ್ ತಾತನ ದೃಷ್ಟಿಯಿಂದ ನೋಡಿದೀವಿ. ಯುನೋ, ಆಸ್ ಕಿಡ್ಸ್, ಚಿಕ್ಕವರಿದ್ದಾಗ ನಮ್ ತಾತ ನಮಗೆ ಇಂಡಿಯಾ ಬಗ್ಗೆ ತುಂಬಾನೇ ಮಾತು ಹೇಳ್ತಾ ಇದ್ರು. ಮೈ ಡ್ಯಾಡ್ ಅವ್ರಿಗೆ ಇಂಡಿಯಾಗ್ ವಾಪಸ್ ಬರೋಕೆ ಇಷ್ಟ ಇರ್ಲಿಲ್ಲ. ಸೊ ನಾವು ಯಾವತ್ತೂ ಬರ್ಲಿಲ್ಲ. ಆದ್ರೆ ನಾನಿವತ್ ನೋಡ್ದೆ ಇಂಡಿಯಾ ಏನು ಅಂತ. ಇಲ್ಲಿನ ಬಣ್ಣಗಳು ತೋರ್ಸಿದ್ರಿ. ಹೇಗೆ ಒಂದೇ ಕ್ಷಣದಲ್ಲಿ ನೀವು ನಮ್ಮನ್ನ ನಮ್ಮೂರು ಅಂತ ಭಾವಿಸ್ತೀರಾ. ಜೀವನ ನೋಡ್ದೆ, ರುಚಿ ಅನುಭವಿಸ್ದೆ. ಅಂಡ್ ಇವತ್ತು ನನಗೆ ಅರ್ಥ ಆಯ್ತು, ನನ್ ತಾತ ಹೇಳ್ತಿದ್ ಭಾರತ ಹೀಗಿತ್ತು ಅಂತ.